ಏಮ್ಸ್ ಖೋಜ್ ರಹೆ ಅಂತೇಳಿ ನರೇಟಿವ್ಸು ನಿಜವಾಗ್ಲೂ ಬಿಹಾರದಲ್ಲಿ ಏಮ್ಸ್ ಬಂದಿತ್ತಾ. ಈಗ ನಿಮ್ಗೇನಾಗುತ್ತೆ, ಈ ಬಿಹಾರದ ಬಗ್ಗೆ ಬರೋದು ಇಲ್ಲಿ ಮಾತಾಡ್ಬಿಡೋದು, ಅಲ್ಲಿ ಹಂಗೆ ಮಾಡಿದ್ವಿ ಇಲ್ಲಿ ಮಾಡಿ, ಇಲ್ಲಿ ಬಗ್ಗೆ ಬರೋದು ಇನ್ನೊಂದೂರಲ್ಲಿ ಮಾತಾಡ್ಬಿಡೋದು. ಗುಜರಾತ್ ಮಾಡಲ್ ಅದೇ ಕತೆ, ಹಳೆ ಕತೆ ಅದು ಗುಜರಾತ್ ಮಾಡಲ್ದು. ಗುಜರಾತ್ ಮಾಡಲ್ ಅಂದರು ಶೋಕೇಸ್ ರೆಡಿ ಮಾಡಿಬಿಡೋದು. ಗೋಡೌನಲ್ಲಿ ಏನೂ ಇಲ್ಲ, ಎಲ್ಲ ಖಾಲಿ. ಗೋಡೌನಲ್ಲಿ ಏನೂ ಇಲ್ಲ, ಶೋಕೇಸ್ ಮಾತ್ರ ಅದ್ಭುತವಾಗಿ ತೋರಿಸ್ಬಿಟ್ಟು ಒಂದು ಏರ್ಪೋರ್ಟ್ನಲ್ಲಿ ಅಯ್ಯೋ ಏರ್ಪೋರ್ಟಲ್ಲಿ ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡ್ಬೋದಂತೆ ಅಂತ ಮಾತು. ಸೊ ವಾಸ್ತವ ಏನಿದೆ, ಬಿಹಾರ ಸ್ಟ್ಯಾಟಿಸ್ಟಿಕ್ಸ್ ಅದ್ರ ಬಗ್ಗೆ ಮಾತಾಡಬೇಕಾಗಿತ್ತು. ಬಟ್ ಎಲ್ಲವನ್ನು ಕೂಡ ನೀವು ಎಷ್ಟು ಸಲ ಜನಗಳನ್ನು ಯಾಮಾರ್ಸೋಕ್ಕೆ ಸಾಧ್ಯ ಇಲ್ಲ ಅನ್ನೋದು ಪ್ರೂವ್ ಆಗ್ತಿದೆ ಇದರಲ್ಲಿ. ಟೈಮ್ ಅಂಡ್ ಅಗೈನ್ ಅದು ಸಾಧ್ಯ ಇಲ್ಲ ಅಂತ. ಒಂದು ಸಲ ಯಾಮಾರಿಸಿ, 2 ಸಲ ಯಾಮಾರಿಸಿ ಮತ್ತೆ ಅದು ಮಾಡೋಕ್ಕಾಗಲ್ಲ. ಖಂಡಿತ ಹೌದು. ಯಾರನ್ನಾದರೂ ಒಂದ್ಸರಿ 2 ಸರಿ ಮೋಸ ಮಾಡ್ಬೋದು, ಕಂಟಿನ್ಯೂಸ್ ಆಗಿ ಮೋಸ ಮಾಡೋಕ್ಕಾಗಲ್ಲ. ಒಂದು ಕಾಲದಲ್ಲಿತ್ತು ಬಿಹಾರ್ ಅಂದರೆ ಜಂಗಲ್ ರಾಜ್. ಅಂಥ ಒಂದು ಪ್ರದೇಶದಲ್ಲಿ ಅಂಥ ಕಳೆ ಕೀಳುವಂಥ ವ್ಯಕ್ತಿಗಳು ಈ ಮಾತು ಹೇಳ್ತಾರೆ ಅಂದರೆ ಯಾವ ಮಟ್ಟಕ್ಕೆ ಅವರು ಪ್ರಬುದ್ಧರಾಗಿದ್ದಾರೆ ಅನ್ನೋದನ್ನು ತೋರಿಸ್ತದೆ. ಆಮೇಲೆ ಜೊತೆಗೆ ತೇಜಸ್ವಿನಿ ಮೇಡಮ್ ಹೇಳ್ದಂಗೆ ನಮ್ಮ ದೇಶದಲ್ಲಿ ಯಾವತ್ತೂ ಒಂದು ಕಡೆ ಯಾವುದು ಹೋಗಿಲ್ಲ. ಓಕೆ, ನಮ್ದು ಒಕ್ಕೂಟ ವ್ಯವಸ್ಥೆ. ಒಕ್ಕೂಟ ವ್ಯವಸ್ಥೆಯಲ್ಲಿ ಏನು 30 ರಾಜ್ಯಗಳಿದಾವೆ. 30 ರಾಜ್ಯಗಳಲ್ಲೂ ತನ್ನದೇ ಆದಂತ ಒಂದು ಸಂಸ್ಕೃತಿ, ಆಚಾರ, ವಿಚಾರಗಳು ಅದೇ ಇರುತ್ತೆ. ಅಲ್ಲಿಂದ ಒಬ್ಬ ಪ್ರಮುಖ ನಾಯಕ ಹೊರಹೊಮ್ಮತಾನೆ. ನೋಡಿ, ಬಿಹಾರದಲ್ಲಿ 39 ಸೀಟ್ ಇತ್ತು 2019ರಲ್ಲಿ, 11ಕ್ಕೆ ಬಂದಿದ್ದಾರೆ. ಯಾರು NDA 11 ಆಯ್ತು ಅವರು. ಎಲ್ಲಿ 39, ಎಲ್ಲಿ 11? ಇದರ ಜೊತೆಗೆ ಈಗ ನಮ್ಮ ದೇಶದ ಇದು ಚುನಾವಣೆ ಏನು ತಮಿಳುನಾಡು ಮತ್ತು ಆಂಧ್ರ ಪ್ರದೇಶದಲ್ಲಿ ನಡೆಯುತ್ತೆ. ತಮಿಳುನಾಡು ಮತ್ತು ಆಂಧ್ರ ಪ್ರದೇಶದಲ್ಲಿ ನಡೆದಾಗೆ ನಮ್ಮ ದೇಶದಲ್ಲಿ ನಡೆಯಲ್ಲ. ತಮಿಳುನಾಡಲ್ಲಿ ಏನಾಗುತ್ತೆ ಅಂದ್ರೆ, ಈಗ ಜಯಲಲಿತಾ ಅವರು 2 ಸೀಟ್ ಇದ್ದವರು ಪೂರ್ಣ ಬಹುಮತಕ್ಕೆ ಬಂದವರು, DMK 2 ಸೀಟಿಗೆ ಬಂದರು. ಆ ರೀತಿ ಕೇಂದ್ರದಲ್ಲಿ ಆಗಲ್ಲ. ಸೊ ಹಾಗಾಗಿ ಇವ್ರೇನು ಇಷ್ಟೂ ವರ್ಷ ಈ BJP ಅಧಿಕಾರಕ್ಕೆ ಬಂದದ್ದೇ ಒಂದು ದೇಶಭಕ್ತಿ, ಇನ್ನೊಂದು ಧರ್ಮ, ಈ 2 ಮೇಲೆ ಬಂದ್ರೆ ಹೊರತು ಯಾವುದೇ ರೀತಿ ಸಾಧನೆ. ಸ್ಮೃತಿ ಇರಾನಿ ಈಸ್ ಅಂಡರ್ ಟ್ರಯಲ್. ದೊಡ್ಡ ಮಟ್ಟದ ಹಿನ್ನಡೆ, ಶಾಕ್ ಮೇಲೆ ಶಾಕ್. ಸಿಲಿಂಡರ್ ತಲೆ ಮೇಲೆ ಎತ್ಕೊಂಡು ಬಹುತ್ ಹೋಗ ಈ ಮೆಹಂಗಾಯಿ ಅಬ್ಕಿ ಬಾರ್ ಮೋದಿ ಸರ್ಕಾರ 400 ಪಾರ್. ಈಗ 400 ಪಾರ್. ಈಗ ಆ ಸಿಲಿಂಡರ್ ಹೇಳ್ಬೇಕಾರೆ ಅವು ಬೇರೆ, ಬಹುತ್ ಹೋಗ ಈ ಮೆಹಂಗಾಯಿ ಕಿ ಮಾರ್ ಅಬ್ಕಿ ಬಾರ್ ಮೋದಿ ಸರ್ಕಾರ ಅವಾಗಿದ್ದ ಮಾತು.